ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಕೇಷನ್ ಸ್ವಾಗತ. In this video we are discussing electric charges and fields, and it is the first chapter of second PUC physics according to NCERT syllabus, and it is the part 5 of this chapter. And in this particular video we are discussing electric field lines, and electric field lines due to positive and negative charges, and it is one of the important concepts in this chapter. Okay, let us start with electric field. Now, in order to understand it, let us draw a point charge. We all know that charges are represented by letter Q. Okay, now let us consider this charge is Q1 and there is another charge Q2. Now, we know that like charges repel and unlike charges attracts. So, let us consider a like charges. Both of them are positive charges. Then these two charges repel each other and moves in this direction. Okay, similarly, if those are negative, means both are negative, then also they repel each other and moves away from each other. And let us draw it again, Q1 and Q2. Now one is positive and another one is negative. Then these are unlike charges. We know that unlike charges attract each other, so they move in this direction. Clear? Okay. Now, there is some region or space. Let us consider one charge Q1. There is some region or space up to which this charge exerts a force on another charge. Means, here it is a charge Q1. There is some region up to which this charge exerts a force on another charge. ಅಂದರೆ ಇನ್ನೊಂದು ರೀಜನ್ ಅಥವಾ ಸ್ಪೇಸ್ ಇರುತ್ತೆ, ಆ ಸ್ಪೇಸ್ ಒಳಗಡೆ ಮತ್ತೊಂದು ಚಾರ್ಜ್ ಬಂದರೆ ಅದು ಅಟ್ರಾಕ್ಟ್ ಅಥವಾ ರಿಪಲ್ಸ್ ಆಗುತ್ತೆ. ಆ ರೀಜನಿನ ಹೊರಗಡೆ ಇದ್ದರೆ ಅದು ಅಟ್ರಾಕ್ಟ್ ಅಥವಾ ರಿಪಲ್ಸ್ ಆಗೋದಿಲ್ಲ. ಈ ರೀಜನ್ ಏನಿರುತ್ತೆ ಅಥವಾ ಈ ಸ್ಪೇಸ್ ಏನಿರುತ್ತೆ ಅದನ್ನು ಏನಂತ ಕರಿತೇವೆ ನಾವು? ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರೀತೇವೆ. ಇಲ್ಲಿ Q1 ಇದೆಯಾ, ಇದ್ರ ಒಳಗಡೆ Q2 ಅನ್ನೋ ಚಾರ್ಜ್ ಇದ್ರೆ, ಈ ರೀಜನ್ ಒಳಗಡೆ Q2 ಅನ್ನೋ ಚಾರ್ಜ್ ಇದ್ರೆ ಏನಾಗುತ್ತೆ, ಅದು ಅಟ್ರಾಕ್ಟಿವ್ ಆಗುತ್ತೆ. ಯಾವಾಗ ಅಟ್ರಾಕ್ಟ್ ಆಗುತ್ತೆ? ಅನ್ಲೈಕ್ ಚಾರ್ಜ್ ಇದ್ರೆ ಅಟ್ರಾಕ್ಟ್ ಆಗುತ್ತೆ. ಅಥವಾ ಲೈಕ್ ಚಾರ್ಜ್ ಇದ್ರೆ, ಅಂದರೆ ಎರಡು ಪಾಸಿಟಿವ್ ಅಥವಾ ಎರಡು ನೆಗೆಟಿವ್ ಇದ್ರೆ ಅದು ರಿಪೆಲ್ ಆಗುತ್ತೆ. ಸರಿನಾ? ಅದೇ ಈ ಚಾರ್ಜ್ ಹೊರಗಡೆ ಇತ್ತು ಅಂತ ಹೇಳಿದ್ರೆ, ಈ Q1 ಏನು ಚಾರ್ಜ್ ಇದ್ರೆ ಅದರ ಫೋರ್ಸ್ ಇಲ್ಲಿವರೆಗಷ್ಟೇ ಅಪ್ಲೈ ಆಗುತ್ತೆ. ಸರಿನಾ? ಅದಕ್ಕೋಸ್ಕರ ಈ Q2 ಚಾರ್ಜ್ ಮೇಲೆ ಈ ರೀಜನ್ ಹೊರಗಡೆ ಕಾರಣದಿಂದ ಈ Q1 ನಿಂದ ಯಾವುದೇ ಒಂದು ಫೋರ್ಸ್ ಅಪ್ಲೈ ಆಗೋದಿಲ್ಲ. ಈಗ ಇದನ್ನ ಈಸಿಯಾಗಿ ಅರ್ಥ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ನಾವು ಈಗ ಚಿಕ್ಕವರಿದ್ದಾಗ ಏನು ಮಾಡ್ತಿದ್ವಿ? ಮ್ಯಾಗ್ನೆಟ್ ತಗೊಂಡು ಆಟ ಆಡ್ತಿದ್ವಿ. ಸೊ ಅ ಬಾರ್ ಮ್ಯಾಗ್ನೆಟ್ ಆರ್ ಅ ಮ್ಯಾಗ್ನೆಟ್ ಹ್ಯಾಸ್ ಟೂ ಪೋಲ್ಸ್ N and S. ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ ಇರುತ್ತೆ. ಸರಿನಾ? ಈಗ ಎರಡು ಮ್ಯಾಗ್ನೆಟ್ ಇದೆ, ಏನಾಗುತ್ತೆ ಅದಕ್ಕೂ ಕೂಡ ನಾರ್ತ್ ಮತ್ತೆ ಸೌತ್ ಪೋಲ್ ಅಂತ ಇರುತ್ತೆ. ಸರಿನಾ? ಅಂದರೆ ಈ ಮ್ಯಾಗ್ನೆಟ್ ಏನಿದೆ ಅದನ್ನು ಈ ರೀತಿ ಇಟ್ಟಿದ್ದಾರೆ. ಅವಾಗ ಏನಾಯಿತು, ಈ ಕಡೆ ಇದನ್ನು ಈ ಕಡೆ ಬರ್ತಿದ್ದಾರೆ ಅಷ್ಟೇ. ಸರಿನಾ? ಸರಿ. ಈಗ ಚಾರ್ಜಸ್ ಅಲ್ಲಿ ಏನಾಗಿತ್ತು? ಲೈಕ್ ಚಾರ್ಜಸ್ ರಿಪೆಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ಸ್. ಮ್ಯಾಗ್ನೆಟ್ ಏನಾಗುತ್ತೆ ಅಂತ ಹೇಳಿದ್ರೆ ಲೈಕ್ ಪೋಲ್ಸ್ ರಿಪೆಲ್ ಆ್ಯಂಡ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ಸ್ ಅಂತ ಹೇಳಿದ್ರೆ, ಈ N ಅಂತ ಹೇಳಿದ್ರೆ ನಾರ್ತ್ ಪೋಲ್, S ಅಂತ ಹೇಳಿದ್ರೆ ಸೌತ್ ಪೋಲ್. ಹಾಗಿದ್ರೆ ಏನು ಹೇಳ್ಬೋದು ನಾವು? ನಾರ್ತ್ ಪೋಲ್ ಇದ್ರೆ ಏನು ಮಾಡುತ್ತೆ, ಅದು ರಿಪೆಲ್ ಮಾಡುತ್ತೆ. ಸೌತ್ ಪೋಲ್ ಇದ್ರೆ ಏನು ಮಾಡುತ್ತೆ, ಅದು ಕೂಡ ರಿಪೆಲ್ ಮಾಡುತ್ತೆ. ಆದರೆ ಒಂದು ಕಡೆ ನಾರ್ತ್ ಮತ್ತೊಂದು ಕಡೆ ಸೌತ್ ಇತ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಅದು ಅಟ್ರಾಕ್ಟ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಈಗ ನಾವು ಆಟ ಆಡಬೇಕಾದ್ರೂ ಕೂಡ ನೋಡಿದ್ವಿ ಚಿಕ್ಕವರಿದ್ದಾಗ, ಏನಾಗಿತ್ತು, ಎರಡು ಮ್ಯಾಗ್ನೆಟ್ ಇತ್ತು ಅಂತ ಹೇಳಿದ್ರೆ ಕೆಲವೊಂದ್ಸಲ ಹತ್ತಿರ ತಗೊಬಂದ್ರೆ ಅಟ್ರಾಕ್ಟ್ ಮಾಡ್ತಿತ್ತು. ಅಟ್ರಾಕ್ಟ್ ಆಗುತ್ತಿತ್ತು, ಒಂದು ಕಡೆ ಎಂಡಲ್ಲಿ ನಾರ್ತ್ ಪೋಲ್ ಮತ್ತೊಂದು ಕಡೆ ಎಂಡಲ್ಲಿ ಸೌತ್ ಪೋಲ್ ಇದ್ದಾಗ ಏನಾಗುತ್ತೆ, ಅದು ಅಟ್ರಾಕ್ಟ್ ಆಗ್ತಿತ್ತು. ಎರಡು ಕಡೆ ನಾರ್ತ್ ಪೋಲ್ ಇತ್ತು ಅಂತ ಹೇಳಿದ್ರೆ ಇದು ನಾರ್ತ್ ಪೋಲ್ ಇದ್ರೆ ಏನಾಗಿತ್ತು, ಹತ್ತಿರ ತಗೊಂಡು ಬರ್ಲಿಕ್ಕೆ ಹೋದ್ರೆ ರಿಪಲ್ಸ್ ಆಗಿ ದೂರ ಹೋಗ್ತು ಆ ಎರಡು ಬಾರ್ ಮ್ಯಾಗ್ನೆಟ್ಸ್. ಈಗ ಈ ಒಂದು ಮ್ಯಾಗ್ನೆಟ್ ಇದೆ ಅಂತ ಹೇಳಿದ್ರೆ ಅದ್ರ ಸುತ್ತ ಕೂಡ ಒಂದು ಸರ್ಟೆನ್ ರೀಜನ್ ಅಥವಾ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ಒಳಗಡೆ ಮತ್ತೊಂದು ಚಾರ್ಜ್ ಬಂದರೆ, ಅಂದರೆ ಇದ್ರ ನಾರ್ತ್ ಪೋಲ್ ಇದ್ರ ಒಳಗಡೆ ಬಂದರೆ ಅದೇನಾಗುತ್ತೆ, ರಿಪೆಲ್ ಆಗುತ್ತೆ. ಯಾಕೆ? ನಾರ್ತ್ ಪೋಲ್ ಲೈಕ್ ಪೋಲ್ ರಿಪೆಲ್ ಆಗುತ್ತೆ. ಅದೇ ರೀತಿ ಇದ್ರೊಳಗಡೆ ಸೌತ್ ಪೋಲ್ ಬಂದರೆ ಏನಾಗಿತ್ತು, ಇದು ಅಟ್ರಾಕ್ಟ್ ಆಗ್ತಿತ್ತು. ಸರಿನಾ? ಹಾಂ, ಈ ರೀಜನ್ ಏನಿದೆ ಆ ರೀಜನ್ನಿಂದ ಹೊರಗಡೆ ಇತ್ತು ಅಂತ ಹೇಳಿದ್ರೆ ಆ ಒಂದು ಮತ್ತೊಂದು ಮ್ಯಾಗ್ನೆಟ್ ಮೇಲೆ, ಈ ಮ್ಯಾಗ್ನೆಟ್ ಮೇಲೆ ಏನಾಗುತ್ತೆ, ಇದರಿಂದ ಯಾವುದೇ ಇಫೆಕ್ಟ್ ಆಗೋದಿಲ್ಲ. ಸರಿನಾ? ಈ ಒಂದು ರೀಜನ್ ಏನಿದೆ ಅದನ್ನ ಏನು ಕರಿತೇವೆ ನಾವು? ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೇವೆ, ಮ್ಯಾಗ್ನೆಟ್ ಇದ್ದದಾಗಿದ್ರೆ. So now we are considering the
charge, electric charge. So the region up to which a charge exerts a force on another charge is called electric field. ಹಾಗಿದ್ರೆ ಒಂದು ಚಾರ್ಜ್ನ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ಅದ್ರ ಒಳಗಡೆ ಮತ್ತೊಂದು ಚಾರ್ಜ್ ಬಂದರೆ ಅದೇನಾಗುತ್ತೆ, ಅಟ್ರಾಕ್ಟ್ ಅಥವಾ ರಿಪಲ್ಸ್ ಆಗುತ್ತೆ. ಆ ರೀಜನಿನ ಹೊರಗಡೆ ಇದ್ದರೆ ಈ ಚಾರ್ಜ್ನಿಂದ ಅದ್ರ ಮೇಲೆ ಯಾವುದೇ ಒಂದು ಎಫೆಕ್ಟ್ ಆಗೋದಿಲ್ಲ, ಅಂದರೆ ಅಟ್ರಾಕ್ಟು ಆಗೋದಿಲ್ಲ, ರಿಪಲ್ಸು ಆಗೋದಿಲ್ಲ. ಸರಿನಾ? ಸರಿ. ಹಾಗಿದ್ರೆ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡನ್ನು ಏನಂತ ಹೇಳ್ಬೋದು ನಾವು? ದ ಸ್ಪೇಸ್ ಅರೌಂಡ್ ಎ ಯೂನಿಟ್ ಚಾರ್ಜ್ ಅಪ್ ಟು ವಿಚ್ ದಟ್ ಪರ್ಟಿಕ್ಯುಲರ್ ಚಾರ್ಜ್ ಎಕ್ಸರ್ಟ್ಸ್ ಎ ಫೋರ್ಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್. ಕ್ಲಿಯರ್ ಆಯ್ತಾ? ಸರಿ. ಇದರ ಡೆಫಿನೇಷನನ್ನು ಯಾವುದಾದ್ರೂ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯೋದಿದ್ರೆ ಬರೀರಿ. ಅರ್ಥ ಆಗಿದೆಯಲ್ಲ? ಆಗಿದೆ. ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. Now let us study electric field line and let us define what is electric field line in the beginning. Electric field line is a path along which a unit isolated positive charge move or tend to move. Now isolated positive charge is represented by a letter Q naught with a positive sign. Okay. Now let us consider another charge Q and let it be the position of a charge Q, and let us draw a position of a unit positive charge here. Now let this charge is positive and this charge is also called a source charge and it is called test charge. ಈಗ ಟೆಸ್ಟ್ ಚಾರ್ಜ್ ಅಂದ್ರೆ ಏನು ಅಂತಂದರೆ ಅದರ ಮ್ಯಾಗ್ನಿಟ್ಯೂಡ್ ತುಂಬ ಚಿಕ್ಕದಾಗಿರೋದ್ರಿಂದ ಈ ಒಂದು ಚಾರ್ಜ್ನಿಂದ ಈ ಸೋರ್ಸ್ ಚಾರ್ಜ್ ಏನಿದೆ ಅದರ ಫೀಲ್ಡ್ ಮೇಲೆ ಯಾವುದೋ ಒಂದು ಇಫೆಕ್ಟ್ ಆಗೋದಿಲ್ಲ. ಆದರೆ ಈ ಸೋರ್ಸ್ ಚಾರ್ಜ್ ಏನಿದೆ ಆ ಸೋರ್ಸ್ ಚಾರ್ಜ್ನಿಂದ ಅಥವಾ ಈ ಸೋರ್ಸ್ ಚಾರ್ಜ್ ಏನಿದೆ ಅದು ಈ ಟೆಸ್ಟ್ ಚಾರ್ಜ್ ಮೇಲೆ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಓಕೆ. ಸಿನ್ಸ್ ಬೋತ್ ಆಫ್ ದೆಮ್ ಆರ್ ಪಾಸಿಟಿವ್ ಇನ್ ನೇಚರ್ ದೇ ರಿಪೆಲ್ ಈಚ್ ಅದರ್ ಬಿಕಾಸ್ ದೇ ಆರ್ ಲೈಕ್ ಚಾರ್ಜಸ್. ನಾವು ಇಲ್ಲಿ ಪಾಸಿಟಿವ್ ಚಾರ್ಜ್ ಏನಿದೆ, ಪಾಸಿಟಿವ್ ಸೋರ್ಸ್ ಚಾರ್ಜ್ ಏನಿದೆ ಅದು ಈ ಟೆಸ್ಟ್ ಚಾರ್ಜ್ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಾ ಇದೆ. ಅದು ರಿಪಲ್ಸಿವ್ ಫೋರ್ಸ್ ಆಗಿರೋದ್ರಿಂದ ಈ ಚಾರ್ಜ್ ಏನಾಗುತ್ತೆ, ಈ ಕಡೆ ಶಿಫ್ಟ್ ಆಗುತ್ತೆ. ಏನೋ ಪಾಯಿಂಟಿಗೆ ಶಿಫ್ಟ್ ಆಗಿದೆ ಅಂತ ತಿಳ್ಕೊಳ್ಳೋಣ, ಕ್ಯೂ ನಾಟ್. ಈಗ ಈಗಲೂ ಕೂಡ ಈ ಕ್ಯೂ ನಾಟ್ ಅನ್ನೋ ಚಾರ್ಜ್ ಏನೋ ಪಾಯಿಂಟಿಗೆ ಬಂದಾಗಲೂ ಕೂಡ ಇದರ ವಿಸಿನಿಟಿಯಲ್ಲೇ ಇದೆ ಅಂತ ತಿಳ್ಕೊಂಡ್ರೆ, ಅಂದರೆ ಈ ಸೋರ್ಸ್ ಚಾರ್ಜಿನ ಫೀಲ್ಡ್ ಒಳಗಡೆ ಇದೆ ಅಂತ ತಿಳ್ಕೊಂಡ್ರೆ ಅವಾಗ ಏನಾಗುತ್ತೆ, ಇದು ಮತ್ತೆ ರಿಪೆಲ್ ಆಗುತ್ತೆ. Similarly, we can locate a position C. ಈಗ ಇದು ಈ ಲೈನ್ ಒಳಗೆ ಮೂವ್ ಆಗಿದೆ ಅಥವಾ ಈ ರೀತಿ ಮೂವ್ ಆಗ್ತಾ ಹೋಗಿದೆ. ಅದು ಮೂವ್ ಆಗ್ತಾ ಇರ್ಬೇಕಾದ್ರೆ ಮಾಡಿದ್ವಿ ನಾವು ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೆ ಅದರ ಲೊಕೇಶನನ್ನು ಪಾಯಿಂಟ್ ಔಟ್ ಮಾಡ್ಕೊಂಡ್ವಿ. ಈಗ ಇದನ್ನು ಈ ಪಾಯಿಂಟನ್ನೆಲ್ಲ ಜಾಯಿನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಆ ಒಂದು ಟೆಸ್ಟ್ ಚಾರ್ಜ್ ಏನಿದೆ ಅದು ಯಾವ ಡೈರೆಕ್ಷನಲ್ಲಿ ಮೂವ್ ಆಗಿದೆ ಅನ್ನೋದು ಸಿಗುತ್ತೆ, ಅಥವಾ ಆ ಒಂದು ಚಾರ್ಜ್ ಮೂವ್ ಆಗಿರೋ path ನಮಗೆ ಸಿಗುತ್ತೆ. ಸೊ ಲೆಟ್ ಅಸ್ ಜಾಯಿನ್ ದಿಸ್ ಪಾತ್. ಓಕೆ. ನಾವು ಈಗ ಈ ಟೆಸ್ಟ್ ಚಾರ್ಜ್ ಏನಾಗಿದೆ ಅದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಮೂವ್ ಆಗಿದೆ. ಸೊ ವಿ ಕ್ಯಾನ್ ಇಂಡಿಕೇಟ್ ದ ಡೈರೆಕ್ಷನ್ ಟು. ಸರಿನಾ? ಈಗ ಎರೋ ಮಾರ್ಕಿಂದ ಏನು ಮಾಡಿದ್ವಿ, ಆ ಚಾರ್ಜ್ ಯಾವ ಡೈರೆಕ್ಷನ್ ಮೂವ್ ಆಗಿದೆಯೋ ಅದನ್ನು ಇಂಡಿಕೇಟ್ ಮಾಡಿದ್ವಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂದರೆ ಏನು ಅಂತ ಅಂದರೆ, ಇಲ್ಲೊಂದು ಟೆಸ್ಟ್ ಚಾರ್ಜ್ ಇದೆ, ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ. ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಇಲ್ಲಿ ಬೇರೆ ಒಂದು ಚಾರ್ಜ್ ಇದ್ದಾಗ ಯಾವ ಡೈರೆಕ್ಷನ್ನಲ್ಲಿ ಮೂವ್ ಆಗತ್ತಲ್ಲ ಆ ಡೈರೆಕ್ಷನ್ನಲ್ಲಿ ಮೂವ್ ಆದಾಗ ಆ ಪಾತ್ ಏನಿರುತ್ತೆ ಅದನ್ನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತ ಕರೀತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇಲ್ಲಿಗ ಟೆಸ್ಟ್ ಚಾರ್ಜ್ ಇದೆ, ಅದ್ರ ಮೇಲೆ ಮತ್ತೊಂದು ಚಾರ್ಜ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದೆ. ಆ ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಈ ಚಾರ್ಜ್ ಯಾವ ಡೈರೆಕ್ಷನ್ ಮೂವ್ ಆಗಿದೆ ಅಲ್ಲ ಆ ಡೈರೆಕ್ಷನಲ್ಲಿ ಮೂವ್ ಆಗಬೇಕಾದ್ರೆ ಅದೊಂದು ಪಾತನ್ನು ಟ್ರೇಸ್ ಮಾಡಿರುತ್ತೆ. ಆ ಪಾತ್ ಯಾವುದು ಟ್ರೇಸ್ ಆಗಿರುತ್ತೆ ಅದನ್ನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರೀತಾರೆ. ಕ್ಲಿಯರ್? ನಾವು ಈಗ ಪಾಸಿಟಿವ್ ಚಾರ್ಜ್ ಇತ್ತು ಅಂತ ಹೇಳಿದ್ರೆ, ಅಂದರೆ ಒಂದು ಪಾಸಿಟಿವ್ ಚಾರ್ಜ್ ಇತ್ತು ಅಂತ ಹೇಳಿದ್ರೆ ಅದರಿಂದ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ನಾವು ಲೆಟ್ ಅಸ್ ಡ್ರಾ ಎ positive charge. Now we know that
if we consider a unit positive charge, it moves away from the positive charge. Clear? Now we can draw a electric field lines like this. After that we have to denote the direction, means ಅಂದರೆ ಈ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಏನಿದೆ ಅದರ ಡೈರೆಕ್ಷನ್ ಕೂಡ ನಾವು ಇಂಡಿಕೇಟ್ ಮಾಡಬೇಕಾಗತ್ತೆ. ಹಾಗಿದ್ರೆ ಇಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಇದ್ರೆ ಏನಾಗುತ್ತೆ, ಅದು ಈ ಡೈರೆಕ್ಷನ್ ಮೂವ್ ಆಗುತ್ತೆ. ಸೊ ಅದರ ಡೈರೆಕ್ಷನ್ ಯಾವ ರೀತಿ ಬಿಡಿಸ್ಬೋದು, ಈ ರೀತಿ ಬಿಡಿಸ್ಬೋದು. ಅದೇ ರೀತಿ ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದ್ರೆ ಏನಾಗುತ್ತೆ, ಯೂನಿಟ್ ಪಾಸಿಟಿವ್ ಚಾರ್ಜ್ ಇದ್ರೆ ಕ್ಯೂ ನಾಟ್ ಇದ್ರೆ ಏನಾಗುತ್ತೆ, ಈ ಡೈರೆಕ್ಷನ್ ಮೂವ್ ಆಗುತ್ತೆ. ಸಿಮಿಲರ್ಲಿ ನಾವು ಈ ರೀತಿ ಬಿಡಿಸ್ಬೋದು. ಸರಿನಾ? ಹಾಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ಲೂರಲ್, ಯಾಕಂತ ಹೇಳಿದ್ರೆ ಇಲ್ಲಿ ಮೋರ್ ದ್ಯಾನ್ 2 ಲೈನ್ಸ್ ಇದಾವೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದಾವೆ ಅದಕ್ಕೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಆರ್ ರೇಡಿಯಲಿ ಔಟ್ವರ್ಡ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಒಂದು ಪಾಸಿಟಿವ್ ಚಾರ್ಜ್ ಏನಿದೆ ಅದರಿಂದ ದೂರಕ್ಕೆ ಹೋಗ್ತವೆ ಅಂತ. ಅರ್ಥ ಆಗಿದೆಯಾ? ಸರಿ. ಹಾಗಿದ್ರೆ ಈಗ ನೆಗೆಟಿವ್ ಚಾರ್ಜ್ ತೊಗೊಂಡು ಯೂಸ್ ಮಾಡುವ, ಸ್ಟಡಿ ಮಾಡುವ. Let us consider a negative source charge, and it is the location of unit positive charge. Clear? Now source charge is negative in nature and test charge is positive, so we can say that they are unlike charges. We know that unlike charges attracts each other. Now due to attractive force it moves in this direction. Now let A be the position. Now attractive force continuously apply ಆಗ್ತಾನೆ ಇರುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ, ಇದು ಹತ್ರಕ್ಕೆ ಮೂವ್ ಆಗ್ತಾನೆ ಇರುತ್ತೆ, ಇದ್ರ ಹತ್ರ ಮೂವ್ ಆಗ್ತಾನೆ ಇರುತ್ತೆ. ಅವಾಗ ಏನಾಗುತ್ತೆ, ಈ ಪಾಯಿಂಟಿಗೆ ಬಂತು. ಸರಿನಾ? ದಟ್ ಪಾಯಿಂಟ್ ಬಿ. ನೆಕ್ಸ್ಟ್ ಕ್ಯೂ ನಾಟ್ ಸಿ ಕ್ಯೂ ನಾಟ್ ಅಂದ್ರೆ ಈಗ ಎ ಬಿ ಸಿ ಅಂದ್ರೆ ಏನು, ಇಲ್ಲಿರೋ ಚಾರ್ಜ್ ಈ ಕಡೆ ಮೂವ್ ಆಗ್ತಾ ಇದೆ, ಈ 3 ಪಾಯಿಂಟ್ ಅನ್ನ ಲೊಕೇಟ್ ಮಾಡಿದ್ದೇವೆ ನಾವು. ಕ್ಲಿಯರ್? ಇಲ್ಲಿ 4 ಚಾರ್ಜ್ ನಿಮ್ಗೆ ಕಾಣ್ತಾ ಇದೆ, ಅದೆಲ್ಲ ಒಂದೇ ಚಾರ್ಜ್. ಆ ಚಾರ್ಜ್ನ ಬೇರೆ ಬೇರೆ ಪೊಸಿಷನ್ ನಲ್ಲಿ ಬರ್ತಿದ್ದೇವೆ ಅಷ್ಟೇ. ಏನೋ ಪಾಯಿಂಟ್ ಇಲ್ಲಿದ್ದು ಈ ಕಡೆ ಮೂವ್ ಆಯ್ತು, ಏನೋ ಪಾಯಿಂಟ್ ಲೊಕೇಟ್ ಮಾಡಿದ್ವಿ, ಅಲ್ಲಿ ಬರ್ದ್ವಿ, ಇಲ್ಲಿ ಬಂತು. ಬಿ ಏನೋ ಪಾಯಿಂಟ್ ಲೊಕೇಟ್ ಮಾಡಿದ್ವಿ, ಬರ್ದ್ವಿ, ಈ ರೀತಿ. ಸೊ ಇಲ್ಲೊಂದು ಪಾಯಿಂಟ್ ಕ್ರಿಯೇಟ್ ಆಗಿದೆ, ನಂತರ ಅದನ್ನ ಜಾಯಿನ್ ಮಾಡಿದ್ರೆ ಸಿಗತ್ತೆ ನಮಗೆ ಈ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಇಲ್ಲಿ ನೆಗೆಟಿವ್ ಚಾರ್ಜ್ ಇದ್ದಾಗ ಯಾವ ರೀತಿ ಮೂವ್ ಆಯಿತು, ಅಥವಾ ಯಾವ ಡೈರೆಕ್ಷನ್ ಮೂವ್ ಆಯಿತು, ಅಥವಾ ಆ ಒಂದು ಚಾರ್ಜ್ ಮೂವ್ ಆಗಿದ ಪಾತ್ ನಮಗೆ ಸಿಗತ್ತೆ. ಸೊ ಲೆಟ್ ಅಸ್ ಜಾಯಿನ್ ದೀಸ್ ಪಾಯಿಂಟ್ಸ್. ಓಕೆ, ಹಾಂ, ಈಗ ಈ ಡೈರೆಕ್ಷನ್ ಮೂವ್ ಆಗಿದೆ. ವಿ ಕ್ಯಾನ್ ಡಿನೋಟ್ ದ ಡೈರೆಕ್ಷನ್ ಟು. ಈ ಡೈರೆಕ್ಷನ್ ಕೂಡ ಬರಿಬೋದು. ಈ ಕಡೆ ಮೂವ್ ಆಗಿದೆ, ಅದರ ಡೈರೆಕ್ಷನ್ ಈ ಕಡೆ ಬರ್ತಿದೆ. ಸೊ ನೆಗೆಟಿವ್ ಚಾರ್ಜ್ ಇದ್ರೆ ಏನಾಗುತ್ತೆ, ಈ ಒಂದು ಚಾರ್ಜ್ ಇದೆ ಯೂನಿಟ್ ಪಾಸಿಟಿವ್ ಚಾರ್ಜ್, ಅದು ಆ ನೆಗೆಟಿವ್ ಚಾರ್ಜ್ ಕಡೆ ಮೂವ್ ಆಗುತ್ತೆ, ನೆಗೆಟಿವ್ ಸೋರ್ಸ್ ಚಾರ್ಜ್ ಕಡೆ ಮೂವ್ ಆಗುತ್ತೆ. ಸೊ ಇಫ್ ಯು ಡ್ರಾ ಎ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಎ ನೆಗೆಟಿವ್ ಚಾರ್ಜ್, ಇಟ್ ಈಸ್ ಲುಕ್ ಲೈಕ್ ದಿಸ್. These are the electric field lines. And if you put a positive test charge, it get attracted towards negative charge, so we can denote the direction like this. Similarly for this line, for all lines we can draw like this. So for a negative charge, electric field lines are radially inwards. For negative charge, electric field lines are radially inwards. Similarly, for positive charge, electric field lines are radially outwards. I think it's clear now. ಅರ್ಥ ಆಗಿದ್ದಿದ್ರೆ ಎಲ್ಲ ಕಾನ್ಸೆಪ್ಟ್ ಏನಿದೆ ಅದನ್ನು ನಿಮಗೆ ಆದ ರೀತಿಯಲ್ಲಿ ಈ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಅದೇ ರೀತಿ ಈ ವಿಡಿಯೋದ ಲಿಂಕನ್ನು ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.